ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸ್ಟೆಪ್ ಇನ್ ಸಬ್ಮಿಟ್ 2023 ಕಾನ್ಫರೆನ್ಸ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಇದು ನನ್ನ ವರ್ಕ್ ರಿಲೇಟೆಡ್ ಕಾನ್ಫರೆನ್ಸು. ಇದು ನಡೆದಿದ್ದು ರ್ಯಾಡಿಸನ್ ಬ್ಲೂ ಮಾರತಳ್ಳಿ ಹೋಟೆಲ್ನಲ್ಲಿ. ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಇದು ನಾನು ಕಾನ್ಫರೆನ್ಸಿಗೆ ಅಂತ ಹೇಳಿ ಹಾಕೊಂಡು ಹೋಗಿದ್ದಂಥ ಅಟೈರು. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಬನ್ನಿ ಇವಾಗ ಕಾನ್ಫರೆನ್ಸ್ ಹಾಲ್ ಒಳಗಡೆ ಹೋಗೋಣ. ಕಾನ್ಫರೆನ್ಸ್ ಸ್ಟಾರ್ಟ್ ಆಗಿದ್ದು ಮಾರ್ನಿಂಗ್ 9:30ಗೆ, ಹಾಗೆ ಎಂಡ್ ಆಗಿದ್ದು 6 o'clockಗೆ ಈವ್ನಿಂಗ್. ಇಲ್ಲಿ 360 ಡಿಗ್ರಿ ಸೆಲ್ಫಿ ವಿಡಿಯೋ ತೊಗೊಳೋದಕ್ಕೆ ಅರೇಂಜ್ ಮಾಡಿದರು. ಸೊ ನಾವು ಮಧ್ಯ ಬ್ರೇಕಲ್ಲಿ ಹೋಗ್ಬಿಟ್ಟು ನಾವು ಕೂಡ ಸೆಲ್ಫಿ ವಿಡಿಯೋಸ್ನ ರೆಕಾರ್ಡ್ ಮಾಡ್ಕೊಂಡ್ವಿ. ಲಂಚಿಗೆ ತುಂಬ ಆಪ್ಷನ್ಸ್ ಇತ್ತು. ಸೊ ನನಗೆಲ್ಲನೂ ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಬಿಕಾಸ್ ನನಗೆ ಬೇರೆ ನಾವು ನೆಕ್ಸ್ಟ್ ಸೆಷನ್ಸ್ಗಳನ್ನ ಅಟೆಂಡ್ ಮಾಡೋದಿತ್ತು. ಸೊ ಅದಕ್ಕೆ ಬೇಗ ಊಟ ಮಾಡಿಕೊಂಡು ನೆಕ್ಸ್ಟ್ ಸೆಷನ್ಸ್ ಅಟೆಂಡ್ ಮಾಡೋದಕ್ಕೆ ಅಂತ ಹೋದ್ವಿ. ಕಾನ್ಫರೆನ್ಸ್ ಮುಗಿಸ್ಕೊಂಡು ಆಲ್ಮೋಸ್ಟ್ 6:30 ಹಂಗೆ ನಾನು ಮಾರತಳ್ಳಿಯಿಂದ ಹೊರಟಿದ್ದು. ಸೊ ಮನೆಗೆ ಬಂದು ರೀಚ್ ಆಗೋ ಅಷ್ಟರಲ್ಲಿ ಆಲ್ಮೋಸ್ಟು 8:30 ಆಗಿತ್ತು. ಕಾನ್ಫರೆನ್ಸ್ ಮುಗಿಸ್ಕೊಂಡು ನಾನು ಇವಾಗ ಮನೆಗೆ ಬಂದೆ. ಸೊ 6:30ಗೆ ನಾನು ಅಲ್ಲಿಂದ ಹೊರಟಿದ್ದು. 2 hours ಆಯಿತು. ಆಲ್ಮೋಸ್ಟ್ ಇವಾಗ ಎಷ್ಟು 8:30 ಆಗಿದೆ. ಸೊ ಬಂದು ಫೇಸ್ ವಾಶ್ ಎಲ್ಲ ಏನಿಲ್ಲ, ಜಸ್ಟ್ ಕೈ ಕಾಲು ತೊಳ್ಕೊಂಡು ಫುಡ್ಡಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಫುಡ್ ಆರ್ಡರ್ ಮಾಡಿದ್ದೀನಿ, ಬರಬೇಕು ತಿನ್ನೋದಕ್ಕೆ ಅಂತ. ನಾನು ಆರ್ಡರ್ ಮಾಡಿದ್ದಿಲ್ಲ, ವಿ ಪಾಪ ಆರ್ಡರ್ ಮಾಡಿದರು ನಾನು ಬರೋ ಅಷ್ಟರಲ್ಲಿ. ಸೊ ತುಂಬ ಹೊಟ್ಟೆ ಹಸಿತಾ ಇದೆ, ವೆಯ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನನಗೆ ಇಲ್ಲಿ ಕಾನ್ಫರೆನ್ಸಲ್ಲಿ ನನಗೆ ಈ ಬ್ಯಾಗ್ ಸಿಕ್ತು. ಇದರಲ್ಲಿ ಏನಿದೆ ಅಂತ ನೋಡೋಕ್ಕೆ ಕ್ಯೂರಿಯಾಸಿಟಿ ನನಗೆ. ಯೂಶ್ವಲಿ ಕಾನ್ಫರೆನ್ಸಲ್ಲೆಲ್ಲ ಒಂದು ಡೈರಿ, ಈ ಥರ ಬ್ಯಾಗು, ಬುಕ್ಸು ಅದೇ ಇರುತ್ತೆ. ಇವ್ರು ಏನು ಇಟ್ಟಿದ್ದಾರೆ ಅಂತ ನೋಡಿ. ಬ್ಯಾಗ್ ಚೆನ್ನಾಗಿದೆ. ಎಲ್ಲಾದರೂ ಡೇ ಔಟಿಂಗ್ ಹೋಗ್ಬೇಕಾದ್ರೆ ಜಸ್ಟ್ ಒಂದು ವಾಟರ್ ಬಾಟಲು ಆ ಥರ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿದೆ. ನಾನು ಆ ಥರನೂ ಇರಲಿಲ್ಲ, ಈ ಥರದ್ದು ಯೂಸ್ ಆಗುತ್ತೆ. ಇದೇನೇನೋ ಇದೆ, ನೋಡೋಣ. ಹಾಗೆ ಇಲ್ಲಿ ಒಂದು ಏನಿದೆ, ಏನೋ ಬಾಕ್ಸ್ ಇದೆ. ಹಾಗೆ ಇದ್ರೊಳಗಡೆ ಮಗ್ಗೆ ಇರುತ್ತೆ. ಯಾವಾಗಲೂ ಮಗ್ಗೆ ಇರುತ್ತಲ್ಲ ಯೂಶ್ವಲಿ, ಹೇಳಿಲ್ಲ ಮಗ್ಗೆ ಇರುತ್ತೆ ಅಂತ ಹೇಳಿ. ಚೆನ್ನಾಗಿದೆ, ಆದರೆ ಒಳ್ಳೆ ಕ್ವಾಲಿಟಿ ಇದೆ ಈ ಮಗ್ಗು ನನಗೆ. ಅದಕ್ಕೆ ಕ್ಯಾಪ್ ಕೂಡ ಇದೆ. ಊಟ ಮಾಡಿದ್ಮೇಲೆ ಸುಸ್ತಾಗಿದೆ ಅಂತ ಮಲ್ಕೊಳ್ಳೋ ಹಾಗಿಲ್ಲ. ನಾಳೆ ಊರಿಗೆ ಹೋಗಬೇಕು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಪ್ಯಾಕಿಂಗ್ ಮಾಡಿ ಮಲಗಿದ್ರೆ ನಮ್ಗೆ ಹೋಗೋದಕ್ಕೆ ಸಾಧ್ಯ. ನೆಕ್ಸ್ಟ್ ಡೇ ಇಲ್ಲ ಅಂತ ಅಂದರೆ ಕಷ್ಟ ಆಗಿಬಿಡುತ್ತೆ. ಪ್ಯಾಕಿಂಗ್ ನಾಳೆ ಬೆಳಗ್ಗೆ ಎದ್ಬಿಟ್ಟು ಪ್ಯಾಕಿಂಗೆಲ್ಲ ಟೈಮ್ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಪ್ಯಾಕ್ ಮಾಡೋಣ. ಫುಡ್ ಬಂದಿದೆ, ಫಸ್ಟು ಊಟ ಮಾಡೋಣ, ಆಮೇಲೆ ಪ್ಯಾಕಿಂಗ್ ಮಾಡೋಣ. ಊರಿಗೆ ಹೋಗ್ತಾ ಇದ್ದೀವಿ ಇವಾಗ ಹಬ್ಬಕ್ಕೆ. ಸೊ ನಾವು ಹೊರಟಿರೋದು ಆಲ್ಮೋಸ್ಟ್ ಬೆಳಗ್ಗೆ 6:37 ಹೊರಟ್ವಿ. ಇಷ್ಟೊತ್ತಿಗೆ ಆಲ್ರೆಡಿ ಪೂಜೆ ಆಗಿರುತ್ತೆ ಊರಲ್ಲಿ. ಹೋಗ್ಬಿಟ್ಟು ನಾನು ಜಾಯಿನ್ ಆಗೋದು, ಅಲ್ಲಿ ಹೋಗ್ಬಿಟ್ಟೆ ನಾನು ರೆಡಿ ಆಗೋದು. ಜಸ್ಟ್ ಒಂದು ಶವರ್ ತೊಗೊಂಡು ಬಂದಿದ್ದೀನಿ. ಬೆಂಗಳೂರಿಂದ ನಮ್ಮೂರಿಗೆ ಆಲ್ಮೋಸ್ಟ್ 2.5 hours to 3 hours ಜರ್ನಿ. ಸೊ ಊರಿಗೆ ಹೋದ ತಕ್ಷಣ ಫಸ್ಟು ನಾನು ಹೋಗಿ ನೋಡಿದ್ದೆ ನಮ್ಮ ಪಾಪುನ. ಸೊ ನೋಡೋಂಗೆ ಆಗಿಬಿಟ್ಟಿತ್ತು. ಪಾಪು ಮಲ್ಕೊಂಡಿದ್ಲು, ಸ್ನಾನ ಮಾಡಿಕೊಂಡು ಇವಾಗ ಎದ್ಬಿಟ್ಟು ಎದ್ಮೇಲೆ ನಮ್ಮ ಅಕ್ಕ ಎದ್ಕೊಂಡು ಡ್ರೆಸ್ ಮಾಡ್ತಾ ಇದ್ದಾಳೆ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರೂ ಕೂಡ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡ್ಕೋಬೇಡಿ. ಯಾಕೆಂತಂದರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಹೇಗಾಯಿತು ಅಂತ ಹೇಳಿ ತಿಳಿಸ್ತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಇಷ್ಟ ಆಗಿದ್ರೆ
ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.